ಈ ಎಣ್ಣೆಯ ದರ ಕಡಿಮೆ ಇದ್ದಾಗ ರಷ್ಯಾದಿಂದ ಸಾಕಷ್ಟು ಕಚ್ಚಾ ಎಣ್ಣೆ ಬರೋ ಮುಂದೆ $45-50 ಈ ಒಂದು ಪೆಟ್ರೋಲ್ ಅಥವಾ ಕಚ್ಚಾ ಡೀಸೆಲ್ ಸಿಗೋ ಮುಂದೆ ಕಚ್ಚಾ ಈ ಪೆಟ್ರೋಲಿಯಂ ಪದಾರ್ಥ ಸಿಗೋ ಮುಂದೆ ನೀವಿಲ್ಲೇ 100 ಮಾಡಿದ್ರಿ. ನೆನಪಿಸ್ಕೊಳ್ರಿ, ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿದ್ದಾಗ $115-120 ಪರ್ ಬ್ಯಾರಲ್ ಇರ್ತಾವ. ಅವರಾಗಿ $70 ಕೊಟ್ಟಿದ್ರು. ನೀವು 40, 50, 60, 70 ಇದ್ದಾಗ ನೀವು 100, 110, 102, 104 ಮಾಡಿದ್ರಿ. ಮತ್ತು ಈಗ ನೀವು ಹೇಳ್ಬೇಕಾಯ್ತು, ಉತ್ತರ ಇದು ಕೊಡ್ಬೇಕಾಯ್ತು. ನೀವು ಸ್ಟ್ರೈಕ್ ಮಾಡ್ತಾಯಿದ್ರಿ, ಅವರು ನಿಮಗೇನು ಅಂದಿಲ್ಲ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ವಿರೋಧ ಮಾಡೋದ್ರಲ್ಲಿ ಪ್ರವೀಣರದಲ್ಲಿ ಮಾಡಿರಿ, ನಮಗೆ ಜನರಿಗೆ ಕಡಿಮೆ ಸಿಗಬೇಕು. ಆದ್ರೆ ಅದ್ರ ಜೊತೆಗೆ ನೀವು ಒಂದೆರಡು ಜನಕ್ಕೆ ಹೇಳಿರೋದನ್ನ ಒಂದಿಲ್ಲ ಅವ್ರು ಮಾಡೋಕ್ಕಾಗಿ ನಾವು ಮಾಡ್ತೀವಿ ರೀ, ಕಡಿಮೆ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಲ್ಲ. ಯಾಕೆ ಹೇಳ್ತಾ ಇಲ್ಲ? ದೇಶ ಹಾಳಾಗ್ತದೆ. ಎಷ್ಟು ಹಾಳಾಗಿದ್ರಿ? ಕೇಜ್ರಿವಾಲ್ ಕಳೆದ 8-9 ವರ್ಷ ಕೊಡ್ತಾ ಇದ್ದಾರೆ. ಆದ್ರೆ ಕೇಜ್ರಿವಾಲ್ಗೆ ಸಿದ್ದರಾಮಯ್ಯರಿಗೆ ಅಂತರದ ಇಲ್ಲಿ ಏನು ಅಂತಾರಪ್ಪ ಅಂದ್ರೆ, ಕೇಜ್ರಿವಾಲ್ನ ಸರ್ಕಾರದಲ್ಲಿರುವಂಥ MLAಗಳಿಗೆ ಅವರು ಇಲ್ಲಿ ನಮ್ಮ ಕರ್ನಾಟಕದ MLAಗಳಿಗಿಂತಲೂ ಕಡಿಮೆ ಭ್ರಷ್ಟರದಾರ, ಅದು ಕಡಿಮೆ ಭ್ರಷ್ಟಾಚಾರ ಆಗ್ತದೆ, ಜನಸಾಮಾನ್ಯರ ಜೊತೆ ನೇರ ಸಂಪರ್ಕದಲ್ಲಿದೆ. ಹೀಗಾಗಿ ದುಡ್ಡು ಉಳಿತದೆ ಭ್ರಷ್ಟಾಚಾರದಿಂದಾಗಿ. ಇಲ್ಲಿ ಎಲ್ಲ ಕಡೆ ನಿಮ್ಮಲ್ಲೂ 40% ಇದ್ದಾರೆ, BJPಗಿರಲ್ಲೂ ಕಾಂಗ್ರೆಸ್ಗಿರಲ್ಲೂ 40% ಇದ್ದಾರೆ. ಅವ್ರು ಡಾಕ್ಯುಮೆಂಟ್ ಸಿಗುವುದಿಲ್ಲ. ನೀವು ಹೇಳ್ತಾ ಇದ್ದೀರಿ ಮತ್ತೆ ತೋರಿಸ್ರಿ, ಪ್ರೂವ್ ಮಾಡಿರಿ. ನೀವು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅಂಡರ್ ಕರೆಂಟ್ ನಡೆದು ಹೋಗ್ತಾ ಇರ್ತದೆ. ಅಧಿಕಾರ ಸೇವಕರು ಅವ್ರು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ನಡುವೆ ಹೊಂದಾಣಿಕೆ ಇದ್ರಿ ಇಲ್ಲಿ. ಹೀಗಾಗಿ ಕರ್ನಾಟಕದಲ್ಲೇ ಏನೋ ಆವೇಶದಲ್ಲೇ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ನಮ್ಮ ಸಿದ್ದರಾಮಯ್ಯನವರು ಈ 5 ಗ್ಯಾರಂಟಿ ಕೊಟ್ಬಿಟ್ರು. ಇನ್ನೂ 2 ಗ್ಯಾರಂಟಿ ಕೊಟ್ಟಿಲ್ಲ, ಇನ್ನು 2-3. ಒಂದು ಫ್ರೀ ನೀರು, ಫ್ರೀ ಎಜುಕೇಷನ್, ಜೊತೆಗೆ ಫ್ರೀ ಮೆಡಿಸನ್ನ. ಇವು 3 ಕೊಡಬೇಕಾಗಿತ್ತು. 3 ಕೊಟ್ಟಾರಲ್ಲೇ ದೆಹಲಿಯಲ್ಲೇ ಮತ್ತು ಪಂಜಾಬ್ದಲ್ಲೇ. ಆದರೂ ಲಾಭದ ಬಜೆಟ್ ಅದ. ಇಲ್ಲಿ ಯಾಕೆ ಲಾಸದ ಬಜೆಟ್ ಅಂದ್ರೆ, ನೀವು 2 ಪಕ್ಷ ಒಂದರಿ. ಇವಾಗ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ಗಾಗಿರ್ಬೋದು, ಭ್ರಷ್ಟರಹಿತ ಆಡಳಿತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಿಂದ. ಆ ಭ್ರಷ್ಟಾಚಾರದ ಹೊಡೆದಲ್ಲಿ ಬೀಳಕತ್ತದ. ಇದನ್ನು ತನಿಖೆ ಮಾಡಿಸ್ಬೋದು. ತನಿಖೆ ಮಾಡುವಂಥ ಅಧಿಕಾರಿಶಾಹಿ ವರ್ಗ ಇವತ್ತು ನ್ಯಾಯಾಂಗ ಸಹಿತ ಕೆಲವು ನಿಮ್ಮ ಅಡ್ಜಸ್ಟ್ ಆಗಿ ಹೋಗ್ಬಿಡುವಂತ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಏನೋ ಒಟ್ಟು ನಾವು ತಿನ್ನೋದ್ರಲ್ಲಿ ಕಡಿಮೆ ಮಾಡ್ಕೊಂಡು ಮಾಡಿ ಸಿದ್ದರಾಮಯ್ಯನವರು ಒಂದಿಷ್ಟು ಹಂಚ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡಿರಿ, ಹಂಚು ತಪ್ಪಂತ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲಾಂದ್ರೆ ನೀವು ಸರಿ ಮಾಡಿ ತೋರಿಸ್ರಿ, ಇಲ್ಲ ಉದ್ಯೋಗ ಸೃಷ್ಟಿ ಮಾಡಿ ತೋರಿಸ್ರಿ. ಅವ್ರ ಅಧಿಕಾರ ಬಿಟ್ಟು ಕೊಡ್ತಾರೆ ಅಂತ ಇಟ್ಕೋರಿ. ನೀವು ಬಿಟ್ಟು ಯಾರು ಕೊಡೋದಿಲ್ಲ, ಬಟ್ ಕೊಟ್ರೆ ಅಂತ ಇಟ್ಕೋ. ಇದು ಹೇಳಿದ ತಕ್ಷಣ ಜನ ಒಪ್ಪೆ ನಿಮ್ಮ ಮಾತು ಬೆಲೆ ಕೊಟ್ಟ. ಅದು ಅಲ್ಲಿಯೇ ಪಕ್ಷ ನೀವು ಪಕ್ಷಾಂತರ ಮಾಡೋದ್ರಲ್ಲಿ ಮುಂದಿದ್ದೀರಿ. ಕಮಲ ಆಪರೇಷನ್ನ, ಕೈ ಆಪರೇಷನ್ನ, ಇವೆಲ್ಲ ಆಪರೇಷನ್ ಮಾಡೋದ್ರಲ್ಲಿ ಯೋಗ್ಯರಿದ್ದೀರಿ, ಸಮರ್ಥರಿದ್ದೀರಿ. ಈಗ 4 ಜನ ಕೂತಿದ್ದಾರೆ. ನಮ್ಮ ಗೋವಿಂದ ಕಾರಜೋಳ ಅವ್ರು ಹೇಳ್ತಾ ಇದ್ದಾರೆ, ಆ 40 ಇನ್ನೊಂದು 40 ತೊಗೊಂಡು ನೀವು ಸರ್ಕಾರ ರಚನೆ ಮಾಡಿ ಇದನ್ನು ಕೊಡ್ರಿ. ನಮ್ಗೆ ಯಾರಾದರೂ ಏನ್ರಿ, ಜನಸಾಮಾನ್ಯರಿಗೆ ಅವ್ರ ಬದುಕು ನಡೆದು ಸಾಕಾಗಿದೆ. ಟ್ಯಾಕ್ಸ್ನ ಒದ್ದಾಡಿ ಹೋಗಿದ್ದಾರೆ. ಮಕ್ಕಳು ಕಲಿಸೋ ಶಕ್ತಿ ಇಲ್ಲ. ಅನೇಕ ತಂದೆ ತಾಯಿಗಳಿಗೆ, ಸ್ವಲ್ಪ ಅಲ್ಲ, ಮ್ಯಾಕ್ಸಿಮಮ್ 70-80% ತಂದೆ ತಾಯಿಗಳು ಈ ಎಜುಕೇಷನ್ಗೆ ಸ್ವರ್ಗ ಹೋಗಿಬಿಟ್ಟಿದ್ದಾರೆ. ದವಾಖಾನೆ ಅನ್ನೋದು ಅನಿಸ್ತಾ ಇದ್ದಾರೆ, ನಡೀತಾ ಇದ್ದಾರೆ ಜನ. ಈಗ ಹೆಂಗೆ ಹೋಗುದು ದವಾಖಾನೆ, ಎಷ್ಟೋ ರೋಗ ಆದರೂ ತಾಮ ಸಹನ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಯಾವುದೂ ಕಣ್ಣಿಗೆ ಕಾಣುವುದಿಲ್ಲರಿ. ವಿರೋಧ ಪಕ್ಷದ ನಾಯಕರ ಇದೇ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದನ್ನು ಬೆಂಬಲಿಸೋದನ್ನು ನಾವು ಹೇಳೋದಿಲ್ಲ. ಅಟ್ಲೀಸ್ಟ್ ನೀವರಿಗೆ ಕೊಡ್ತಾನೆ ಅಂತ ಹೇಳಿರಲ್ಲ. ನೀವು ಭ್ರಷ್ಟಾಚಾರ ಕಡಿಮೆ ಮಾಡಿ ಕೊಡಲ್ಲ. ಯಾಕ್ರಿ? ಒಬ್ಬ ಕೇಜ್ರಿವಾಲ್ ಸಾಧ್ಯದಿದ್ದು, ಅದಕ್ಕೆ ಕೇಜ್ರಿವಾಲ್ ಹೇಳ್ತಾ ಇದ್ರು ಅವರು, ನನಗಷ್ಟೇ ಸಾಧ್ಯದ, ಉಳಿದವ್ರಿಗೆ ಸಾಧ್ಯ ಇಲ್ಲ. ಈಗೂ ಹೇಳ್ತಾರೆ ಅವರು. ಅಂಥವ್ರನ್ನ ಸರಿಯಾದ ಹಾಕಿ ಒಳಗೆ ಮುಗಿಸಿದ್ರಿ. ಈಗ ಅಲ್ಲಿ ಡಾಕ್ಯುಮೆಂಟ್ಸು ಕೊಡ್ತಾ ಇಲ್ಲ. ED CBI ಎಲ್ಲ ನಿಮ್ಮ ಕೈಯಾಗ. ಅವ್ನು ಹಿಡಿದಿಟ್ಬಿಟ್ಟಿದ್ದೀರಿ. ಜನ ಪಾಪ ಅವ್ರಿಗೆ ಗೊತ್ತಾಗೋದು ಎಷ್ಟೋ ವಿಷಯಗಳು. ಆ ವ್ಯಕ್ತಿ ಬಗ್ಗೆ ಅಲ್ಲಿ ಮತ್ತೆ ಇದನ್ನು ಮಾಡಲ್ಲ. ಡೆಲ್ಲಿಯಲ್ಲೇ ಅಲ್ಲೇನು ಆಗಿದನು, ಬಜೆಟ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಅಲ್ಲೇ ಖಜಾನೆ ಖಾಲಿ ಆಗಿಲ್ಲ. ಅವ್ರು ಹೆಂಗೆ ಕೊಡಿಸ್ತಾ ಇದ್ದಾರೆ. ಆದರೆ ಇವತ್ತು BJP ಕಾಂಗ್ರೆಸ್ಗೂ ವಿಚಾರ ಮಾಡಬೇಕಾಗಿದೆ, ಸಿದ್ದರಾಮಯ್ಯನೂ ವಿಚಾರ ಮಾಡಬೇಕಾಗಿದೆ. ಕೇಜ್ರಿವಾಲ್ನಿಂದ ಏನಲ್ಲಿ ಸಾಧ್ಯ ಆಗಿದೆ, ಇದು ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ, ನಮ್ಗೆ ಯಾಕೆ ಕೊರತೆ ಬಜೆಟ್ ಆಗ್ಲಿಕ್ಕತ್ತದ, ಎಲ್ಲಿ ಫೇಲ್ಯೂರ್ಸ್ ಅದಾವ, ಏನು ಇನ್ನೊಮ್ಮೆ ಅಭ್ಯಾಸ ಮಾಡ್ಬೇಕಾಗಿದೆ. ಅವ್ರಿಗೆ ಗೊತ್ತದ್ರಿ ಸಿದ್ದರಾಮಯ್ಯವರು. ಅದು ಎಲ್ಲ MLA ಅದನ್ನು ಒಪ್ಕೋಬೇಕಲ್ರಿ. ಈಗ ಲಾಸ್ಟ್ ಟೈಮ್ ಡಿಸ್ಕಷನ್ದಾಗ ಹೇಳಿದ್ವಿ, ಸೀಲಿಂಗ್ ಆ್ಯಕ್ಟ್. ನಮ್ಮ ಪ್ರೊಫೆಸರ್ ಅರ್ಜುನ್ ಪಂಗನ್ ಅವ್ರ ಬಗ್ಗೆ ಹೇಳ್ತಾ ಹೇಳಿದ್ವಿ. ಅವ್ರು ಈ ರೀತಿ ಹೇಳ್ತಾ ಇದ್ರಪ್ಪ, ಮಾರ್ಕ್ಸ್ ವಿಚಾರ ಅಂತಾರೆ. ಎಲ್ಲರಿಗೂ ಇಂತಿಷ್ಟಪ್ಪ ಅಂತ ಮಾಡಿಬಿಟ್ರೆ ಮುಗಿದು ಬಿಡ್ತು. ಅಲ್ಲಿ ಏನು ಮಾಡಿದರು ಕೇಜ್ರಿವಾಲ್ರು, ದೆಹಲಿಯಲ್ಲೇ MLA ಪೇಮೆಂಟ್ಗಳನ್ನು ಹೆಚ್ಚು ಮಾಡಿದರು. ಅವರು ಭ್ರಷ್ಟ ಆಗದಂಗೆ ನೋಡಿಕೊಂಡ್ರು. ಅಂದರೆ ಅಲ್ಲಿ ಭ್ರಷ್ಟಾಚಾರದಲ್ಲಿ ನೀವು ಬಿಡ್ತಾನೆ ಇರಲಿಲ್ಲ. ಇವತ್ತು
ಕೇವಲ ಒಂದು 100 ಕೋಟಿ 1,000 ಕೋಟಿ ಇನ್ನೂ ಗೊತ್ತಿಲ್ಲ ಅದು ಎಷ್ಟಂತೇಳಿ. ಬರೀ ಸಾರಾಯಿಗಳು ಸಿಕ್ಕಿದ್ದಕ್ಕೆ ಅವ್ರನ್ನ ಇಡಿ ಒಳಗೆ ಹಿಡಿದ ಜೈಲ್ದಲ್ಲಿ ಹಾಕಿದ್ರಿ ನೀವು. ಸಪೋಸ್ ಭ್ರಷ್ಟಾಚಾರ ಇತ್ತಂದ್ರೆ ಅಲ್ಲಿ ಬಿಟ್ಟಿರಿ ನೀವು ಅವ್ರನ್ನ ಸಿಗದು ಇಳ್ತಿದ್ರಿ. ಅಷ್ಟು ವಿರೋಧಗಳು ಮಾಡೋರು ವಿರೋಧ ಪಕ್ಷದವ್ರು ನೀವು. ಆದ್ರೆ ಅಲ್ಲಿ ಗೆದ್ದರು ಅವರು.